ನಮಸ್ಕಾರ ಲೋಕೇಶ್ ಅವರೇ. ತುಂಬಾ ಥ್ಯಾಂಕ್ಸ್ ನಿಮಗೆ, ಧನ್ಯವಾದಗಳು. ನಮ್ಮ ಟ್ರಿಪ್ ತುಂಬಾ ಚೆನ್ನಾಗಾಯ್ತು. ಬೆಂಗಳೂರಿಂದ ಹೊರಟ್ವಿ ಬದ್ರಿನಾಥ್ಗೆ ಅಂತ ಹೇಳಿ. ಇದು ಅನ್ಕೊಳ್ದೆ ಇರೋ ಅನ್ಪ್ಲಾನ್ಡ್ ಟ್ರಿಪ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಡನ್ ಆಗಿ ಯೋಚಿಸಿದ್ವಿ, ಸಡನ್ ಆಗಿ ನಿರ್ಧಾರ ತಗೊಂಡ್ವಿ. ನಿಮ್ಮ ಸಹಾಯದಿಂದ ಈ ಟ್ರಿಪ್ ತುಂಬಾ ಚೆನ್ನಾಗಾಗಿದೆ ನಮಗೆ. ಮೊದಲನೇ ದಿನ ಹೊರಟಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಡೆಹ್ರಾಡೂನ್ ಬಂದು ಇಳಿದ್ವಿ. ಅಲ್ಲಿಂದ ರಿಷಿಕೇಶ್ ಕಾರಲ್ಲಿ ಬಂದ್ವಿ. ಅಲ್ಲಿ ಹೋಟೆಲ್ ಡಿವೈನ್ ಲಕ್ಷ್ಮೀ ಗಂಗಾ ಅನ್ನೋದ್ರಲ್ಲಿ ನೀವು ರೂಮ್ ಬುಕ್ ಮಾಡ್ಕೊಟ್ಟಿದ್ವಿ, ಅದು ಚೆನ್ನಾಗಿತ್ತು. ಅಲ್ಲಿ ರಿಷಿಕೇಶ್ ಸ್ವಲ್ಪ ನೋಡ್ಲಿಕ್ಕಾಯ್ತು, ಯಾಕಂದ್ರೆ ಟೈಮ್ ಅಷ್ಟೊಂದು ಇರ್ಲಿಲ್ಲ ನಮ್ಮ ಹತ್ರಕ್ಕೆ. ಸೊ ಸುತ್ತಮುತ್ತ ಏನ್ ನೋಡಕ್ಕಾಯ್ತು ನೋಡಿದ್ವಿ, ಅಲ್ಲಿ ತುಂಬಾ ಚೆನ್ನಾಗಾಯ್ತು ಎಲ್ಲ. ನೆಕ್ಸ್ಟ್ ಡೇ 2ನೇ ದಿನ ನಾವು ರಿಷಿಕೇಶಿಂದ ಬದ್ರಿನಾಥ್ ಹೊರಟ್ವಿ. ರಿಷಿಕೇಶಿಂದ ಹೋಗ್ಬೇಕಾದ್ರೆ ದೇವಪ್ರಯಾಗಲ್ಲಿ ಇಳಿದಿದ್ವಿ. ಅಲ್ಲಿಂದ ಒಂದು ಚಿಕ್ಕದ ಜೂಲಾ ತರ ಇತ್ತು, ಅದ್ರಲ್ಲಿ ಹೋಗಿ ಚೂರ್ ಮುಂದೆ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ರಾಮದೇವರು ನರಸಿಂಹ ದೇವರೆಲ್ಲ ಇದ್ದಾರೆ. ಅಲ್ಲಿ ಕತೆ ಪ್ರಕಾರ ರಾಮದೇವ್ರು ಬಂದು ಅವರು ರಾವಣನ ಸಂಹಾರ ಮಾಡಾದ್ಮೇಲೆ ಪಾಪ ತೊಳ್ಕೊಳ್ಳೋದಿಕ್ಕೆ ಅಂತ ಹೇಳಿ ಪ್ರಾಯಶ್ಚಿತ್ತಕ್ಕೋಸ್ಕರ ಅವ್ರು ಅಲ್ಲಿಗೆ ಒಬ್ರೇ ಹೋಗಿರೋದಂತೆ. ಸೊ ಆ ಕಾರಣದಿಂದ ಅಲ್ಲಿ ರಾಮದೇವ್ರು ಒಬ್ರೇ ನಮಗೆ ಕಾಣಿಸ್ಕೊತಾರೆ. ಅಲ್ಲಿಂದ ವಾಪಸ್ ಬಂದಾದ್ಮೇಲೆ ಧಾರಾ ದೇವಿ ದೇವಸ್ಥಾನ, ಅದು ಬದ್ರಿನಾಥಿಗೆ ಹೋಗೋದಕ್ಕೆ ಮುಂಚೆ ಪ್ರತಿಯೊಬ್ಬ ಯಾತ್ರಿನೂ ಅಲ್ಲಿ ಹೋಗ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗಿ ಆ ತಾಯಿ ದರ್ಶನ ಮಾಡಿ ಆಶೀರ್ವಾದ ಪಡೆದು ಮುಂದೆ ಬದ್ರಿನಾಥ್ ಹೊರಟ್ವಿ ನಾವು. ಬದ್ರಿನಾಥ್ ತಲುಪೋ ಅಷ್ಟೊತ್ತಿಗೆ 7 ಗಂಟೆ ಏನೋ ಆಗಿತ್ತು ಸಂಜೆ. ಸೊ ಹಾಗಾಗಿ ರೂಮ್ ವ್ಯವಸ್ಥೆ ಮಾಡಿದ್ರಿ ನೀವು. ಆ ಹೋಟೆಲ್ನು ತುಂಬಾ ಚೆನ್ನಾಗಿತ್ತು, ಮಂಗಳಂ ಅಂತ ಹೇಳಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿದ್ದು ಸಂಜೆ ಹೋಗಿ ದೇವಸ್ಥಾನ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ. ರಾತ್ರಿ ಹೇಗ್ ಕಾಣುತ್ತೆ ಏನು ಅಂತ ಹೇಳಿ ಅಲ್ಲಿ ಹೋಗಿ ಅದು ಚೆನ್ನಾಗಾಯ್ತು ದರ್ಶನ, ಹೊರಗಡೆಯಿಂದ ನೋಡ್ಕೊಂಡ್ ಬಂದ್ವಿ. ಆಮೇಲೆ ನೆಕ್ಸ್ಟ್ ಡೇ 3ನೇ ದಿನ ನಾವು ಒಂದು ಅಭಿಷೇಕದ ಸೇವೆಗೆ ಚೀಟಿ ಬರೆಸ್ಕೊಂಡಿದ್ವಿ. ಅನುಜ್ ಪಂಡಿತ್ ಅನ್ನೋರು ಸಹಾಯ ಮಾಡಿದ್ರು ನಮಗೆ. ಅವ್ರ ಹತ್ರ ಚೀಟಿ ತಗೊಂಡು ನಾವು ಬೆಳಿಗ್ಗೆ 3:30-3:45 ರೂಮ್ ಬಿಟ್ರೆ ನಿಮಗೆ 4:15 ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಿ ಅಭಿಷೇಕದ ಸೇವೆ ಅಂತ ಬರ್ಸಿರೋದಕ್ಕೋಸ್ಕರ ಅಭಿಷೇಕಕ್ಕೆ ಕೂಡಿಸ್ತಾರೆ 4:15ಇಂದ 7:15 ಅಥವಾ 7:20 ಆಗತ್ತೆ ಅವ್ರು ಹೊರಗೆ ಕಳಿಸೋದಕ್ಕೆ. ಸೊ ಪ್ರತಿಯೊಂದು ಹೇಳ್ತಾರೆ ಅವ್ರು ಅಭಿಷೇಕ ಮಾಡ್ಬೇಕಾದ್ರೆ. ನಿರ್ಮಾಲ್ಯ ತೆಗೆಯೋದ್ರಿಂದ ಹಿಡಿದು ಮತ್ತೆ ಪೂರ್ತಿ ದೇವ್ರಿಗೆ ಅಭಿಷೇಕ ಅಲಂಕಾರ ಎಲ್ಲ ಆಗಿ ಮಂಗಳ ಆರತಿ ಆಗಿ ಆರತಿ ಪ್ರಸಾದ ಎಲ್ಲ ಕೊಡ್ತಾರೆ ನಿಮ್ಮಲ್ಲಿ. ಪ್ಲಸ್ ನಿಮ್ ಕೈಯಲ್ಲಿ ತುಳಸಿ ಹೂವಿನ ದಳಗಳೆಲ್ಲ ಕೊಟ್ಟು ಅವ್ರ ಅರ್ಚನೆ ಎಲ್ಲ ಮಾಡಿ ಅದನ್ನ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ಆಮೇಲೆ ನೀವೇನಾದ್ರೂ ಹಾರ ತಗೊಂಡು ಹೋಗಿದ್ರೆ ಅದನ್ನ ಅವ್ರು ಖಂಡಿತವಾಗ್ಲೂ ಅಲ್ಲಿ ಬಳಸ್ತಾರೆ. ಯಾರ್ಯಾರು ಭಕ್ತಾದಿಗಳು ಏನೇನ್ ಹಾರಗಳನ್ನ ಕೊಡ್ತಿದ್ರು ಅದೆಲ್ಲ ದೇವ್ರಿಗೆ ಸಮರ್ಪಣೆ